ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹೇಮಂತ್ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಕಷ್ಟಹರ ಗಣಪತಿ ಪೂಜೆ ಇದೆ. ನಮ್ಮನೆಯಲ್ಲೂ ಕೂಡ ಸಂಜೆಯ ಪೂಜೆ ಆಗಿದೆ. ನಾನು ಈ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಏನು ಅಂದರೆ, ಸಂಕಷ್ಟಹರ ಗಣಪತಿ ಮಹಾಪೂಜೆಗೆ ಕಡಲೆಕಾಳು ಉಸ್ಲಿ ನೈವೇದ್ಯಕ್ಕೆ ಮಾಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಕಡಲೆಕಾಳು ಉಸ್ಲಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಒಂದು 2 ಹಿಡಿಯಷ್ಟು ಕಡಲೆಕಾಳನ್ನ ನೆನೆ ಹಾಕಿಟ್ಕೊಂಡಿರೋದು. ಒಂದು 6 ಅವರ್ಸ್ ಆದರೂ ನೆನೆ ಹಾಕಬೇಕಾಗತ್ತೆ. 2 ಹಿಡಿ ಹಾಕಿದ್ದು ನೆನೆ ಆದಮೇಲೆ ಇಷ್ಟು ಜಾಸ್ತಿ ಆಗಿದೆ. ಸೊ ಕ್ಲೀನಾಗಿ ಇದು ಒಂದು ಮಿನಿಮಮ್ ಒಂದು 6 to 7 ಅವರ್ಸ್ ಆದ್ರೂ ನೆನಿಬೇಕಾಗತ್ತೆ. ಸೊ ಇದು ನೆಂದಿರೋಂಥದ್ದನ್ನ ಈಗ ನಾನು ಕುಕ್ಕರಿಗೆ ಹಾಕೊತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಮೊದಲೇ ನೆನೆ ಹಾಕಿರೋದ್ರಿಂದ ಈಗೇನು ತೊಳೆಯೋಂಥ ಅವಶ್ಯಕತೆ ಇಲ್ಲ. ಆ ನೀರನ್ನ ಸೋರಿಸಿ ಬೇರೆ ನೀರನ್ನ ಇಟ್ಕೊಂಡ್ರೆ ಆಯಿತು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋತಾ ಇದ್ದೀನಿ. ನೆನಪಿರಲಿ, ಇವಾಗಲೂ ಹಾಕಿರ್ತೀವಿ, ಒಗ್ಗರಣೆಗೂ ಕೂಡ ಹಾಕಬೇಕಾಗತ್ತೆ. ಸೊ ಇವಾಗ ಒಂದು 7 ರಿಂದ 8 ವಿಸಲ್ ಬೇಕಾಗುತ್ತೆ. ಕಡಲೆಕಾಳು ತುಂಬ ಚೆನ್ನಾಗಿ ಬೇಯಬೇಕಾಗತ್ತೆ. ಸೊ ಇವಾಗ ನಾನು ಮಿಕ್ಸಿ ಜಾರ್ಗೆ 2 ಹಸಿಮೆಣಸಿನ್ಕಾಯಿ, ಏಕೆಂದರೆ ನಾವು ಕಡಲೆಕಾಳು ಸ್ವಲ್ಪ ತಗೊಂಡಿದ್ದೀವಿ, ಅದ್ರ ಮೇಲೆ ನೀವು ಖಾರನ ಹಾಕ್ಕೋಬೇಕಾಗತ್ತೆ. ಹಾಗೆ 2 ಸ್ಪೂನು ತೆಂಗಿನಕಾಯಿ ತುರಿ ಕೂಡ ಹಾಕೊತಾ ಇದ್ದೀನಿ. ಇದನ್ನು ನುಣ್ಣದಾಗಿ ರುಬ್ಬೋ ಹಾಗಿಲ್ಲ, ಮತ್ತು ನೀರನ್ನ ಕೂಡ ಹಾಕೋ ಹಾಗಿಲ್ಲ. ಹಾಗೆಯೇ ತರಿಯಾಗಿ ಜಸ್ಟ್ 1-2 ರೌಂಡ್ ಗ್ರೈಂಡ್ ಮಾಡಿದ್ರೆ ಸಾಕಾಗತ್ತೆ. ಸೊ ನೋಡ್ಬೋದು, ಇವಾಗ ನಾನು ತರಿಯಾಗಿ ರುಬ್ಬಿದ್ದೀನಿ. ಮೆಣಸಿನ್ಕಾಯಿ ಪೀಸ್ ಎಲ್ಲ ನೋಡ್ಬೋದು ನೀವು. ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ. ಮತ್ತು ನೀರು ಕೂಡ ಆ್ಯಡ್ ಮಾಡಿಲ್ಲ, ನೋಡ್ಬೋದು. ಸೊ ಇವಾಗ ನಮ್ಮ ಕುಕ್ಕರ್ ವಿಸಲ್ ಕೂಲಾಗಿ ನೀರು ಕೂಡ ಸೋರಿಸಿದ್ದೀನಿ. ಕ್ಲೀನಾಗಿ ಈ ರೀತಿ ಒಂದು ಜಾಲರಿ ಸಹಾಯದಿಂದ ನೀರನ್ನ ಕೂಡ ಫುಲ್ಲು ಸೋರಿಸ್ಕೊಳ್ಳಿ. ಮತ್ತು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ, ಪ್ರೆಸ್ ಮಾಡಿದ್ರೆ ಅದು ಕ್ಲೀನಾಗಿ ಮೆತ್ತಗಾಗಿದೆ. ಸೊ ಇವಾಗ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಈ ಕಡಲೆ ಉಸ್ಲಿಗೆ ತುಂಬ ಆಯಿಲ್ ಏನು ಅವಶ್ಯಕತೆ ಇಲ್ಲ, ಯಾಕೆ ಅಂದರೆ ಕಡಲೆಕಾಳು ಆಯಿಲ್ನ ಅಬ್ಸರ್ವ್ ಮಾಡಲ್ಲ, ಹೀರ್ಕೊಳ್ಳಲ್ಲ, ಅದಕ್ಕೋಸ್ಕರ. ಈಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಲಿ. ಸೊ ಇವಾಗ ಕರಿಬೇವಿನ ಸೊಪ್ಪು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ನಾವು ರುಬ್ಕೊಂಡಿರೋ ಅಂಥ ಮಿಶ್ರಣ ಇಷ್ಟನ್ನು ಹಾಕಿ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮ್ಮ ಆ ತೆಂಗಿನಕಾಯ್ದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಕಡಿಮೆ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಆಯಿಲಲ್ಲಿ ಅದು ಫ್ರೈ ಮಾಡಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರಿಶಿನ ಕಲ್ಲರಿಗೆ ಅದು ಹಾಕಿದಾಗ ಕಲ್ಲರ್ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಅಷ್ಟೇ. ಮತ್ತು ನಾವೆಲ್ಲ ಅಡುಗೆಗೂ ಅರಿಶಿನ ಯೂಸ್ ಮಾಡೋದ್ರಿಂದ ಅದು ಆ್ಯಂಟಿಬಯೋಟಿಕ್ ಒಳ್ಳೆಯದು ಕೂಡ. ಈಗ ಒಂದು 1/2 ಸ್ಪೂನಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾವು ಕಡಲೆಕಾಳು ಬೇಯುವಾಗಲೂ ಕೂಡ ಹಾಕಿದ್ದೀವಿ. ಸೊ ನೋಡಿಕೊಂಡು ಹಾಕೋಬೇಕಾಗತ್ತೆ. ಇದು ದೇವರಿಗೆ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಎಲ್ಲ ನೋಡಿರೋದಿಲ್ಲ. ನೀವು ನೈವೇದ್ಯ ಎಲ್ಲ ಆದ ನಂತರ ಬೇಕಾದ್ರೆ ನೋಡಿ ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು. ಸೊ ಕ್ಲೀನಾಗಿ ಒಂದು ಮಿಕ್ಸ್ ಕೊಡಿ. ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಅದು ಮೀಡಿಯಮ್ ಫ್ಲೇಮ್ ಇರಲಿ. ಹೈ ಫ್ಲೇಮ್ ಮಾಡಿದ್ರೆ ತೆಂಗಿನಕಾಯಿ ಆಗಿರೋದ್ರಿಂದ ಬೇಗನೆ ತಳ ಹಿಡಿದ್ಬಿಡುತ್ತೆ. ಸೊ ಇವಾಗ ನಾವು ಕಡಲೆಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನೀರೆಲ್ಲ ಫುಲ್ಲು ಡ್ರೈ ಔಟ್ ಆಗಿದೆ. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಸಾಕು. ನಮ್ಮ ಕಡಲೆ ಉಸ್ಲಿ ರೆಡಿ ಆಗುತ್ತೆ. ಗಣೇಶನ ಪ್ರಿಯವಾದ ನೈವೇದ್ಯ ಇದು. ಇವತ್ತು ಚೌತಿ, ಯಾವ ದೇವಸ್ಥಾನಕ್ಕೆ ಹೋದ್ರೂ ಇದಿದ್ದೇ ಇರುತ್ತೆ. ಕಡುಬು, ಮೋದಕ ಮತ್ತು ಕಡಲೆಕಾಳು ಉಸ್ಲಿ ಇದೆಲ್ಲನೂ ಕೂಡ ಗಣೇಶನಿಗೆ ತುಂಬಾ ಪ್ರಿಯವಾದದ್ದು. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದು ಟೆಂಪಲಲ್ಲಿ ಹೇಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ. ನೀವು ದೇವ್ರ ಮುಂದೆ ಇಟ್ಟು ತಿಂದ್ರಂತೂ ಅದರ ಟೇಸ್ಟೇ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಒಂದು ಟೇಸ್ಟ್ ನೋಡಿರಲ್ಲ, ಏನೂ ಇಲ್ಲ, ಆದರೂ ಕೂಡ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ.
ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ. ಈಗ ಲೆಮನ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಆಫ್ ಮಾಡ್ಕೊಳ್ಳಿ ಸಾಕು. ಸೊ ಇವಾಗ ನಮ್ಮ ಗಣೇಶನ ನೈವೇದ್ಯಕ್ಕೆ ಕಡಲೆ ಉಸ್ಲಿ ರೆಡಿಯಾಗಿದೆ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಗಣೇಶ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟಾರ್ಥಗಳನ್ನು ಬೇಗನೆ ಈಡೇರಿಸಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮಗೆ ಯಾವುದೇ ವಿಘ್ನಗಳಿದ್ರೂ ಕೂಡ ಬೇಗ ಬಗೆಹರಿಸಲಿ ಅಂತ ಕೂಡ ಕೇಳ್ಕೊತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.